ಬೆಂಗಳೂರಿನಲ್ಲಿ ಬಿಎಂಟಿಸಿ ಸಂಚಾರ ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಇದೆ. 12 ಗಂಟೆಯವರೆಗೂ ಕೂಡ 3312 ಬಿಎಂಟಿಸಿ ಬಸ್ಸುಗಳ ಸಂಚಾರ ಆಗ್ತಾ ಇದೆ. 12 ಗಂಟೆಯವರೆಗೂ ಕೂಡ ಸಂಚರಿಸಬೇಕಿದ್ದಂತಹ 3324 ಬಿಎಂಟಿಸಿ ಬಸ್ಗಳು. ರಾಜ್ಯದಲ್ಲಿ 11 ಗಂಟೆಯವರೆಗೂ 1175 ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಆಗಿದೆ. 1502 ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ಗಳ ಸಂಚಾರ ಆಗಿದೆ ಅಂತ ಹೇಳಿ ಸಾರಿಗೆ ಇಲಾಖೆ ಮಾಹಿತಿ ಕೊಡ್ತಾ ಇದೆ. 700 ಕೆಕೆಆರ್ಟಿಸಿ ಬಸ್ಗಳ ಸಂಚಾರ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಈ ಮೂಲಕ ಎಲ್ಲಾ ಬಸ್ಸುಗಳು ಕೂಡ ರೋಡಿಗೆ ಇಳಿದಿದ್ದಾವೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನ ಸಾರಿಗೆ ಇಲಾಖೆ ಕೊಡ್ತಾ ಇರುವಂಥದ್ದು. ಬಟ್ ವಾಸ್ತವ ಹಂಗಿದೆಯಾ ಅಂದ್ರೆ ಬಹುತೇಕ ಕಡೆಗಳಲ್ಲಿ ಬಸ್ಸುಗಳು ಸಿಗದೇನೆ ಜನ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ 97% ಬಸ್ಸುಗಳು ರಸ್ತೆಗೆ ಇಳಿದಿದ್ದಾವೆ ಅಂತ ಹೇಳಿ ಸಾರಿಗೆ ಇಲಾಖೆ ಡೇಟಾವನ್ನು ಕೊಡ್ತಾ ಇದೆ, ಮಾಹಿತಿ ಕೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅರುಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಸಾರಿಗೆ ಇಲಾಖೆ ಏನೋ ಹೇಳ್ತಾ ಇದೆ 97% ಬಸ್ಗಳು ರಸ್ತೆಗೆ ಇಳಿದಿದ್ದಾವೆ, ಯಾವ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿ. ಬಟ್ ವಾಸ್ತವ ಹಂಗಿದೆಯಾ ಅಂತ ಹೇಳಿ? ಎಸ್ ಪ್ರೇಮ್, ಬಂದ್ನ ಎಫೆಕ್ಟ್ ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ಕೆಲವೊಂದಿಷ್ಟು ಕಡೆ BMTC ಬಸ್ಗಳ ಸಂಚಾರ ನಾರ್ಮಲ್ ಆಗಿ ಹೋಗ್ತಾ ಇದ್ರೆ, ಮತ್ತೊಂದಿಷ್ಟು ಕಡೆ ಅಂದರೆ ಮೆಜೆಸ್ಟಿಕ್ ಇರ್ಬೋದು, ಸೆಟ್ಲೈಟ್ ಭಾಗದಲ್ಲಿ BMTC ಬಸ್ಗಳ ಕೊರತೆಯನ್ನು ಎದ್ದು ಕಾಣ್ತಾ ಇದೆ. ಅದರಲ್ಲೂ ಕೂಡ ಸಾರಿಗೆ ಇಲಾಖೆ BMTC ಅವರು ನೀಡಿದಂಥ ಅಂಕಿ ಅಂಶದ ಪ್ರಕಾರ 3324 ಬಸ್ಗಳು 12 ಗಂಟೆ ವೇಳೆಗೆ ರೋಡ್ಗೆ ಇಳಿಬೇಕಿತ್ತು ಎನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಆದರೆ ಇದರಲ್ಲಿ 3312 ಬಸ್ಗಳು ಅಂದರೆ ಕೇವಲ 12 ಬಸ್ಗಳು ಮಾತ್ರ ಒಂದು ಸ್ಥಗಿತವನ್ನು ಹೊರತುಪಡಿಸಿ 99% BMTC ಬಸ್ಗಳು ಕೂಡ ರೋಡ್ಗೆ ಇಳಿದಿದ್ದಾವೆ ಎನ್ನುವಂಥ ಮಾಹಿತಿಯನ್ನು ಕೂಡ ನೀಡ್ತಾ ಇದೆ. ಕಲಾಸಿಪಾಳ್ಯ ಇರ್ಬೋದು, KR ಮಾರ್ಕೆಟ್ ಇರ್ಬೋದು, ಟೌನ್ ಹಾಲ್ ಇರ್ಬೋದು, ಬಸವನಗುಡಿ ಇರಬಹುದು, ಬಹುತೇಕ ಕಡೆ ಎಲ್ಲ ಕಡೆಯೂ ಕೂಡ BMTC ಬಸ್ಗಳ ಸಂಚಾರ ನಾರ್ಮಲ್ ಆಗಿರೋದನ್ನು ಕೂಡ ಕಾಣ್ತಾ ಇದ್ದಾವೆ. ಮೆಜೆಸ್ಟಿಕ್ ಭಾಗದಲ್ಲಿ, ಸೆಟ್ಲೈಟ್ ಭಾಗದಲ್ಲಿ ಇವೆರಡನ್ನು ಹೊರತುಪಡಿಸಿ ಉಳಿದಂತೆ ನಾರ್ಮಲ್ ಆಗಿರ್ತಕ್ಕಂಥ ಬಸ್ಗಳ ಸಂಚಾರವನ್ನು ಕಾಣ್ತಾ ಇದ್ದಾವೆ. ಈ ಒಂದು ಬಂದ್ನ ಎಫೆಕ್ಟ್ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ NWKSRTCಯಲ್ಲಿ ಕೇವಲ 54%, 100% ಹೋಗುವಂತಹ ಬಸ್ಗಳ ಸಂಖ್ಯೆ ಇದ್ದರೆ ಅದರಲ್ಲಿ 54% ಬಸ್ಗಳು ಕೂಡ ಸಂಚರಿಸಿದ್ದಾವೆ. ಅದಕ್ಕಿಂತ ಹೆಚ್ಚಿನ ಎಫೆಕ್ಟ್ KKRTC ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಈ ಒಂದು ಕಡೆ ಕೇವಲ 700 ಬಸ್ಗಳು ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ಕೇವಲ 700 ಬಸ್ಸಸ್ಗಳು ಸಂಚರಿಸಿ ಕೇವಲ 27% ಬಸ್ಗಳು ಮಾತ್ರ ಸಂಚರಿಸಿದ್ದಾವೆ. ಹೀಗಾಗಿ ಬಸ್ ಬಂದ್ನ ಎಫೆಕ್ಟ್ ಪ್ರಮುಖವಾಗಿ KKRTCಗೆ ತಟ್ಟಿದೆ. ಹೀಗಾಗಿ KSRTC ಇರಬಹುದು, NWKSRTCಯಲ್ಲಿ 50% ಬಸ್ಗಳ ನಾರ್ಮಲ್ ಆಪರೇಷನ್ ಅನ್ನು ಕಾಣ್ತಾ ಇದ್ರೆ, BMTCಯಲ್ಲಿ 99% ಆಪರೇಷನ್ ಅನ್ನು ಕಾಣ್ತಾ ಇದ್ದಾವೆ. ಬಂದ್ನ ಎಫೆಕ್ಟ್ ಪ್ರಮುಖವಾಗಿ KKRTC ಭಾಗಕ್ಕೆ 27% ಕಾಣ್ತಾ ಇದ್ದಾವೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿಯೂ ಕೂಡ ಜನ ಖಾಸಗಿ ವೆಹಿಕಲ್ಸ್ಗಳತ್ತ ವಾಲ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದೇವೆ. ಆಟೋಗಳಿರ್ಬೋದು, ಬೈಕ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಓಡಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಬಾರಿ ಸರ್ಕಾರಗಳು ಬಂದಾಗಲೂ ಕೂಡ ಈ ಸಾರಿಗೆ ನೌಕರರನ್ನ ಮಲತಾಯಿ ಮಕ್ಕಳಂತೆ ನೋಡ್ತವೆ. ಗ್ಯಾರಂಟಿ ಯೋಜನೆಗಳಿಗೆ 50 ರಿಂದ 60 ಸಾವಿರ ಕೋಟಿ ರೂಪಾಯಿಯನ್ನು ಸರ್ಕಾರ ಮೀಸಲಿಡುತ್ತೆ. ತಮ್ಮ ವೇತನವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರಗಳು ಹಪಹಪಿಸ್ತವೆ. ಬಟ್ ಸಾರಿಗೆ ನೌಕರರ ವಿಚಾರದಲ್ಲಿ ಯಾಕೆ ಹೀಗೆ ಅಂತ ಹೇಳಿ